ಕೋವಿಡ್ ಆಯಿತು, ಈಗ ಎಂಪಾಕ್ಸ್ ಅನ್ನೋ ಹೊಸ ವೈರಸ್ಗೆ ಭಯಪಡುವ ಸಿಚುವೇಶನ್ ಕೂಡ ಸ್ಟಾರ್ಟ್ ಆಗೋಗಿದೆ. ಸೊ WHO ಗ್ಲೋಬಲಿ ಎಮರ್ಜೆನ್ಸಿ ಅಲರ್ಟ್ ಕೂಡ ಕೊಟ್ಟಿದೆ ಆಲ್ರೆಡಿ. ಸೊ ನಿನ್ನೆಯಿಂದ ಏರ್ಪೋರ್ಟ್ಸ್ ಮತ್ತೆ ಬಾರ್ಡರ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ಸ್ ಯಾರೇ ಟ್ರಾವೆಲ್ ಆಗ್ತಾ ಇದ್ರು ಅವ್ರಿಗೆ ಸ್ಪೆಷಲ್ ಆಗಿ ಸ್ಕ್ರೀನಿಂಗ್ ಮತ್ತೆ ಅವರ ಸಿಂಟಮ್ಸ್ ಯಾವ ತರ ರೋಗಕ್ಕೆ ರಿಲೇಟೆಡ್ ಆಗಿ ಸಿಂಟಮ್ಸ್ ಏನಾದ್ರು ಇದೆಯಾ ಅನ್ನೋದನ್ನ ಚೆಕಿಂಗ್ ಮಾಡೋದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಆಲ್ರೆಡಿ ಸ್ವೀಡನ್ ಮತ್ತೆ ಪಾಕಿಸ್ತಾನದಲ್ಲಿ ಫಸ್ಟ್ ಕೇಸ್ ಅನ್ನೋದು ರಿಜಿಸ್ಟರ್ ಆಗಿದೆ ಅಂಡ್ ಇದು UAE ಕೂಡ ಹೋಗಿದೆ. ಅಂಡ್ ಥೈಲ್ಯಾಂಡ್ ಅಲ್ಲಿ ನಿನ್ನೆ ಅಷ್ಟೇ ಒಂದು ಕೇಸು ಸಿಂಟಮ್ಸ್ ಇರೋದನ್ನ ಪತ್ತೆ ಹಾಕಿದ್ದಾರೆ. ಅದು ಪಾಸಿಟಿವ್ ಆರ್ ನೆಗೆಟಿವ್ ಅನ್ಬಿಟ್ಟು ರಿಪೋರ್ಟ್ಗೆ ವೇಟ್ ಮಾಡ್ತಾ ಇದೆ ಆ ಕಂಟ್ರಿ. ಸೊ ಪಾಕಿಸ್ತಾನಕ್ಕೂ ಕೂಡ ಒಂದು ಕೇಸ್ ಬಂದಿದೆ ಅಂದ್ರೆ ಈಗಾಗಲೇ ಇಂಡಿಯಾ ಏನಾದ್ರೂ ರಿಸ್ಕ್ ಅಲ್ಲಿ ಇದೆಯಾ ಅನ್ನೋದೇ ಈಗ ಬಂದಿರೋ ಸಂಶಯ. ಅಂಡ್ ಆಲ್ರೆಡಿ ಈ ಎಂಪಾಕ್ಸ್ ಇಂದ ಆಫ್ರಿಕಾದಲ್ಲಿ 500 ಜನ ತೀರ್ಕೊಂಡಿದ್ದಾರೆ ಅಂಡ್ ಆಲ್ಸೋ ಇದು 18,000 ಜನಕ್ಕೂ ಸುಮಾರು ಸ್ಪ್ರೆಡ್ ಆಗಿದೆ ಅಂತ ರಿಪೋರ್ಟ್ ಆಗಿದೆ. ಮತ್ತೆ ಏನಾದ್ರೂ ಪ್ಯಾಂಡಮಿಕ್ ಇಂದ ದೇಶ ಏನಾದ್ರೂ ಲಾಕ್ ಡೌನ್ ಆಗುತ್ತಾ ಅನ್ನೋದೇ ಇಲ್ಲಿ ಕಾಡುವ ಪ್ರಶ್ನೆ. ಅಂಡ್ ಆಲ್ಸೋ ಇದು ಆಫ್ರಿಕಾದ ಕೆನ್ಯಾ ದೇಶದಲ್ಲಿ ಕಂಡು ಬಂದ ಈ ರೋಗ ಈಗಾಗಲೇ ಆ ಕಾಂಟಿನೆಂಟ್ ಅಲ್ಲಿ ಇರುವ ದೇಶಗಳಿಗೆಲ್ಲ ಸ್ಪ್ರೆಡ್ ಆಗಿ ಕಾಂಟಿನೆಂಟ್ ದಾಟಿ ಬೇರೆ ದೇಶಗಳಿಗೂ ಕೂಡ ಸ್ಪ್ರೆಡ್ ಆಗೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಮತ್ತೆ ಎಂಪಾಕ್ಸ್ ವಿಚಾರಕ್ಕೆ ಬಂದ್ಬಿಡೋಣ. ಕರೋನಾ ವೈರಸ್ಗೆ ಕೋವ್ಯಾಕ್ಸಿನ್ ತಯಾರಿಸಿದಂತ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಈಗಾಗಲೇ ಅನೌನ್ಸ್ಮೆಂಟ್ ಕೊಟ್ಟಿದೆ. ಸೊ ಎಂಪಾಕ್ಸ್ಗೆ ವ್ಯಾಕ್ಸಿನೇಷನ್ ಸ್ಟಾರ್ಟ್ ಆಗಿದೆ. ಸೊ ಅವರು ಅತಿ ಶೀಘ್ರದಲ್ಲೇ ಅವರು ವ್ಯಾಕ್ಸಿನೇಷನ್ ನ ಮಾರ್ಕೆಟ್ಗೆ ತರ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಯಾವುದೇ ಒಂದು ಹೊಸ ವೈರಸ್ ಬರಲಿ, ನಮ್ಮ ದೇಶ ಯಾಕೆ ಹೈ ಅಲರ್ಟ್ ಆಗಿ ಇರಬೇಕು ಅಂದ್ರೆ ನಾವು ಇರುವಂತ ಪಾಪ್ಯುಲೇಷನ್. ಸೊ ಓವರ್ ಪಾಪ್ಯುಲೇಷನ್ ಇರೋದ್ರಿಂದ ರೋಗ ಹರಡೋದಕ್ಕೆ ತುಂಬಾ ಅತಿ ಕಡಿಮೆ ಸಮಯ ಸಾಕು ಅಷ್ಟೇ. ಕೋವಿಡ್ ಸ್ಪ್ರೆಡ್ ಆಗುವಂತ ಬಿಗಿನಿಂಗ್ ಡೇಸ್ ಅಲ್ಲೂ ತುಂಬಾ ನೆಗ್ಲೆಕ್ಟ್ ಮಾಡ್ತು ಎಲ್ಲಾ ಕಂಟ್ರೀಸ್. ಆಫ್ಟರ್ ನಂಬರ್ ಆಫ್ ಡೆತ್ ಮತ್ತೆ ಕೇಸಸ್ ರಿಜಿಸ್ಟರ್ ಆದಾಗ ಆಗ ಪ್ರಪಂಚ ದೇಶಗಳೆಲ್ಲನೂ ಲಾಕ್ ಡೌನ್ ಪರಿಸ್ಥಿತಿಗೆ ಹೋದವು. ಸೊ ವಾಟ್ ಈಸ್ ಎಂಪಾಕ್ಸ್? ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಹೇಳ್ತೀನಿ. ಸೊ ಎಂಪಾಕ್ಸ್ ಅನ್ನೋದು ಹೊಸ ರೋಗ ಅಂತೂ ಅಲ್ಲ, ಇದು ತುಂಬಾ ಹಳೆಯ ರೋಗ. 1958 ಅಲ್ಲಿ ಫಸ್ಟ್ ಕೇಸು ಡಿಸ್ಕವರ್ ಆಗಿದೆ. ಬಟ್ ಆದ್ರೆ ಇದು ಮನುಷ್ಯರಿಗೆಲ್ಲ ಒಂದು ಕೋತಿಗೆ ಬಂದಿದೆ. ಮತ್ತೆ 1970 ಅಲ್ಲಿ ಒಂದು ಚಿಕ್ಕ ಹುಡುಗನಲ್ಲಿ ಕಾಣುತ್ತೆ, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ದೇಶದಲ್ಲಿ. ಆಮೇಲೆ ಕಾಂಗೋ ದೇಶದಿಂದ ಆಫ್ರಿಕಾದ ಮತ್ತಿತರ ಕಂಟ್ರೀಸ್ ಗೆಲ್ಲ ಸ್ಪ್ರೆಡ್ ಆಯಿತು. ಸೊ ಅಂಡ್ ಆಲ್ಸೋ ಇದು ಬಿಫೋರ್ ಇದನ್ನ ಮಂಕಿ ಫಾಕ್ಸ್ ಅಂತ ಕರೀತಿದ್ರು ಅಂಡ್ ಲೀಟರ್ ಆನ್ ಇದನ್ನ ಎಂಪಾಕ್ಸ್ ಅಂತ ನೇಮ್ ಚೇಂಜ್ ಆಯಿತು. ಸೊ ಈ ಎಂಪಾಕ್ಸ್ ರೋಗದಲ್ಲಿ 2 ಟೈಪ್ಸ್ ಇದೆಯಂತೆ. ಒನ್ ಇಸ್ ಕ್ಲೇಡ್ 2 ಅಂಡ್ ಅನದರ್ ಇಸ್ ಕ್ಲೇಡ್ 1B ಅಂತ. ಸೊ ಕ್ಲೇಡ್ 1B ಅನ್ನೋದು ಡೆಡ್ಲಿಯೆಸ್ಟ್ ವರ್ಷನ್ ಅಂತೆ. ಸೊ ಇದರಿಂದನೇ ಆಫ್ರಿಕಾದಲ್ಲಿ 500 ಜನ ಈಗಾಗಲೇ ಸತ್ತೋಗಿದ್ದಾರೆ. ನೋಡಿ ಈ ರೋಗ ಯಾವ ತರ ಎಕ್ಸ್ಪೋಸ್ ಆಗಿ ಕಾಣುತ್ತೆ ಅಂತ. ನೋಡೋಕೆ ನಮ್ಮ ಮೈಂಡ್ಗೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಲ್ವಾ? ಇದನ್ನ ಚಿಕ್ಕ ಮಕ್ಕಳ ಮೇಲೆ ಆಗಿರೋದು ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಸೊ ಈ ರೋಗ ಯಾವ ತರ ಸ್ಪ್ರೆಡ್ ಆಗುತ್ತೆ, ಹರಡುತ್ತೆ ಅಂದ್ರೆ ಸೇಮ್ ಲೈಕ್ ಕೋವಿಡ್ ಯಾವ ತರ ಹರಡುತ್ತೋ ಅದೇ ತರನೇ. ಸೊ ಇನ್ಫೆಕ್ಟೆಡ್ ಪರ್ಸನ್ ಹತ್ರ ಕ್ಲೋಸ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಅಂಡ್ ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ಇದು ಅತಿ ಬೇಗನೆ ಸ್ಪ್ರೆಡ್ ಆಗುತ್ತೆ. ಅಂಡ್ ಈ ರೋಗದ ಸಿವಿಯರ್ ಸಿಂಟಮ್ಸ್ ಯಾವ ತರ ಇರುತ್ತೆ ಅಂದ್ರೆ ಫೀವರ್ ಮತ್ತೆ ಹೆಡ್ ಏಕ್, ಬ್ಯಾಕ್ ಬೋನ್ ಮತ್ತೆ ಗಂಟಲು ಒಣಗೋಗೋದು ಅಂಡ್ ಆಲ್ಸೋ ಫೇಸ್ ನಲ್ಲಿ ಗುಳ್ಳೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಆಲ್ಸೋ ಈ ತರ ಬಾಡಿ ಪಾರ್ಟ್ಸ್ ಗೆಲ್ಲಾನು ನಿಧಾನವಾಗಿ ಸ್ಪ್ರೆಡ್ ಆಗೋಗುತ್ತಂತೆ. ಅಂಡ್ ಇದು ಇಮ್ಯುನಿಟಿ ಸಿಸ್ಟಮ್ ವೀಕ್ ಆಗಿರೋರಿಗೆ ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಕೋವಿಡ್ ಇಂದ ಎಲ್ಲ ಹ್ಯೂಮನ್ಸ್ಗೂ ಕೂಡ ಇಮ್ಯುನಿಟಿ ಪವರ್ ಅನ್ನೋದು ತುಂಬಾ ಕಡಿಮೆ ಆಗಿದೆ, ತುಂಬಾ ವೀಕ್ ಆಗಿದೆ ಅಂದ್ಬಿಟ್ಟು ಪ್ರಪಂಚ ಎಲ್ಲ ಬರ್ತಾ ಇರೋ ಕೇಸ್ಗಳಲ್ಲಿ ನಾವು ಈಗಾಗಲೇ ನೋಡ್ತಾ ಇದೀವಿ. ರೀಸನ್ ತಗೊಂಡಿರುವ ವ್ಯಾಕ್ಸಿನೇಷನ್ ಆಗಿರ್ಬೋದು ಅಥವಾ ರೋಗ ಬಂದು ವಾಸಿ ಆಗಿರೋದಾಗಿರ್ಬೋದು. ಅದಕ್ಕೆ ಇದು ದೇಶಗಳಿಗೆ ಹಬ್ಬಬಾರದು ಅಂತ WHO ಈಗಾಗಲೇ ಗ್ಲೋಬಲಿ ಎಮರ್ಜೆನ್ಸಿ ಅಲರ್ಟ್ ನ ಕೊಟ್ಬಿಟ್ಟಿದೆ. ಸೊ ಈ ವೈರಸ್ ನಾದ್ರೂ ದೇಶಗಳು ತಡೆಯೋದ್ರಲ್ಲಿ ಸಕ್ಸಸ್ ಆಗ್ತಾರ ಅಥವಾ ಮತ್ತೆ ಲಾಕ್ ಡೌನ್ ಅಂತ ಪರಿಸ್ಥಿತಿಗಳು ಬರುತ್ತಾ, ಹೂ ನೋಸ್, ದೇವ್ರಿಗೆ ಗೊತ್ತು. ಸೊ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.